ಅಲ್ಲೇ ರೆಡಿ ಮಾಡಿಕೊಳ್ಳ ನಮ್ಗೆ ಕೊಡೋಣ ಅಂದ್ರೆ ದೇವ್ರ ದಯದಿಂದ ಚೆನ್ನಾಗಿದೆ. ಸಾಲೆಲ್ಲ ಬೀಸ್ಕೊಂಡಿದ್ದೀನಿ. ಬ್ರಾಹ್ಮಣರು ಬ್ಯಾಂಕಲ್ಲಿ ಆಮೇಲೆ ಬನ್ನಿ ಸರ್ ಸ್ವಲ್ಪ ಭುವನೇಶ್ವರಿಗೆ ಮೇಡಮ್ ಸ್ವಲ್ಪ ಓಕೆ ಸಾಕು ಸರ್ ಸೈಡ್ ಬಿಡಿ. ಏ ಅಣ್ಣ ಕೈ ಡೌನ್ ಮಾಡ್ಕೊಬಿಡ ಸರ್. ಅಣ್ಣ ಇಲ್ಲಿ ಬನ್ನಿ ಅಣ್ಣ. ಹಿಂದೂ ಲಕ್ಷ ನಾನೇ ರಾಜ್ಯೋತ್ಸವ ಮಾಡ್ತೀವಪ್ಪ. ಎಷ್ಟಿದ್ರೆ ಯಾಕೆ ಹಲೋ ಕಿಟ್ಟಾಗಿ ಆನಾಗಿದೆ ತಗೊಂಬಿಡೋದು 6 ಸರ್ ಆ ಕಡೆ ಸರ್ ಆ ಸೈಡ್ ಬನ್ನಿ ಸರ್ ಅಲ್ಲೇ ಬರ ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಸ್ಟಾರ್ಟ್ ಹಾಕಿದ್ದೀರಾ. ಇದೆಲ್ಲ ಸರ್ ಸೂಪರ್. ಕರೆದ್ರೆ ಬಂದಾರ ಒಳ್ಳೆ ಸಂಸ್ಥೆ ಅದೇನ ಗೌರವ ಕೊಟ್ಟ ಗೌರವದ ಕೆಲಸ ಮಾಡ್ತೀನಿ. ನಮ್ಮ ಬ್ಯಾಂಕಿಂಗ್ ಪಾದಾರ್ಪಣೆ ಮಾಡಲಿ ಅಂತ ಬೇರೆ ಮಧ್ಯ
ಯೋಚನೆಗಳು ಬರ್ತಾ ಇದ್ದಾಳೆ ಈ ಸಂದರ್ಭಕ್ಕೆ ಅನ್ನೋದು. ಇವಾಗ ಏನಾಗಿದೆ ಏನು ಆಗಿಲ್ಲ ಹಂಗಲ್ಲ ಅಂದ್ರೆ ಪರಭಾಷೆ ನಿಮಿಷ ಏನ್ ಪರಭಾಷೆ ಇಲ್ಲ. ಅವಾಗ ಅದು ನೋಡಕ್ ಹೋದ್ರೆ KGF ಇಂದ ನೋಡಿದ್ರೆ ಅವಾಗಿಂದ ಇವಾಗ ಕಾಂತಾರ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಸಮ್ ಫಿಲ್ಮ್ಸ್ ಇವಾಗ ಸೂ ಫ್ರಮ್ ಸೋ ಅಂತ ಒಂದು ಫಿಲ್ಮ್, ದೊಡ್ಡ ಫಿಲ್ಮ್, ದೊಡ್ಡ ಬಡ್ಜೆಟ್, ಸ್ಮಾಲ್ ಬಡ್ಜೆಟ್ ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿದೆ, ಚೆನ್ನಾಗಿ ಹೋಗುತ್ತೆ. ಒಂದೇ ಥಿಂಗ್ ನೀವು ಮೀಡಿಯಾದಲ್ಲೂ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಅದು ಮಾಡಿದಾಗ 100% ಅವ್ರಿಗೆ ಒಳ್ಳೇದಾಗುತ್ತೆ. ಅಷ್ಟನ್ನು ಏನು ಬೇಜಾರು ಮಾಡ್ಕೋಬೇಡಿ. ಐ ಆಮ್ ಸೇಯಿಂಗ್ ಫ್ರಾಂಕ್ ಇನ್ ಮೈ ಹಾರ್ಟ್ ಅಂಡ್ ಸೇಯಿಂಗ್ ನಿಮಗೆ ಕನ್ನಡ ಇಂಡಸ್ಟ್ರಿಗೆ ಏನು ಆಗಿಲ್ಲ, ಆಗಿ ಚೆನ್ನಾಗೇ ಇದೆ. ಹೊಸ ಸಿನಿಮಾ ನೋಡಕ್ ಶುರು ಮಾಡ್ಬೇಕು ಜನ. ಅದೇ ನಾನು ಕೇಳ್ಕೊಳ್ಳೋದು ಅಷ್ಟೇ, ಸಪೋರ್ಟ್ ಮಾಡಿ. ಯಾಕಂದ್ರೆ ಒಂದು ಒಳ್ಳೆತನ ಆಗುತ್ತೆ. ನೀವು ಬಂದು OTTಗೋಸ್ಕರ ವೆಯ್ಟ್ ಮಾಡಬೇಡಿ, ಇಲ್ಲ TV ಬರ್ತಂತ ವೆಯ್ಟ್ ಮಾಡಬೇಡಿ. ಥಿಯೇಟ್ರ್ ಬಂದಾಗ ಥಿಯೇಟ್ರಿಗೂ ಆಗುತ್ತೆ. ಈಗ ಸಿಂಗಲ್ ಸ್ಕ್ರೀನ್ ಎಲ್ಲ ನಿಮಗೆ ಪರಿಸ್ಥಿತಿ ಬಂದಿರಬೇಕಿಲ್ಲ. ಆ ಸಿಂಗಲ್ ಸ್ಕ್ರೀನ್ ಹೋಗ್ಬೋದು. ಇವಾಗ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಕಡೆ ಥಿಯೇಟರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದಯವಿಟ್ಟು ನಾನು ಹೇಳ್ತಾರೆ ಯಂಗ್ಸ್ಟರ್ಸ್ ಬರಬೇಕು. ಯಾಕಂದ್ರೆ ಯಂಗ್ಸ್ಟರ್ಸ್ ಬಂದ್ರೆ ಇಂಡಸ್ಟ್ರಿ ಬೇರೆ ಲೆವೆಲ್ ಆಗುತ್ತೆ ಅನ್ನೋದು. ಅವರಿಗೆ ಇಂಡಸ್ಟ್ರಿಗೆ, ಕರ್ನಾಟಕ ಜನತೆಗೆ, ಅಭಿಮಾನಿಗೆ ಎಲ್ಲ ಮೀಡಿಯಾ ಪೀಪಲ್ಸ್ ಕೂಡ ಥ್ಯಾಂಕ್ಸ್. ಆ್ಯಂಡ್ ನಿಮಗೂ ಅಷ್ಟೇ ಶುಭಾಶಯಗಳು, ಒಳ್ಳೇದಾಗಲಿ. ಇವತ್ತೇನೋ ನನ್ನ ಮಗಳು ಒಂದು ಹೊಸ ಶರ್ಟ್ ಬಾಡಿಗೆ ಕಾಣ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ನಿಧಿಗೆ. ಅದೊಂದು ಖುಷಿ ಆಯ್ತು ಈ ಶರ್ಟ್ ಹಾಕಿದ್ದು. ಸೊ ರಾಜ್ಯೋತ್ಸವ ದಿನದಲ್ಲಿ ಹಾಕಿರೋದು ನಮ್ಗೆ ಇನ್ನೂ ಖುಷಿ ಆದ ವಿಷಯ. ಅವತ್ತು ಒಂದಿನ ಅಲ್ಲ, ಇದು ಯಾವಾಗಲೂ ಕನ್ನಡ ಯಾವಾಗಲೂ ಇರಬೇಕು. ಒಂದೇ ದಿನ ನವೆಂಬರ್ 1 ಇಡೀ ವರ್ಷ ನಾವು ಇಡೀ ಜೀವನದೊಳಗೆ ಎಲ್ಲರೂ ಬರ್ತಿರ್ತೀವಿ, ಅಲ್ಲಿರೋದು ಕನ್ನಡ ಕನ್ನಡ ಅಂತ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಅಣ್ಣ, ಈ ಟೈಮಲ್ಲಿ ಅದೇ ಅಂದ್ರೆ ಒಂದು ಕನ್ನಡದ ಸಿನಿಮಾಗಳ ಮತ್ತೆ ಕನ್ನಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿ